ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದೇಕೆ? ಬೆಂಗಳೂರು ಪೋರ್ಟ್ಫೋಲಿಯೋಗಾಗಿ ಯಾಕಿಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ? ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದರ ಅಸಲಿ ಸತ್ಯ ಏನು? ಬೆಂಗಳೂರು ಪೋರ್ಟ್ಫೋಲಿಯೋಗಾಗಿ ಯಾಕಿಷ್ಟು ಜಿದ್ದಾಜಿದ್ದಿ? ಅಶ್ವಮೇಘ ನ್ಯೂಸ್ನಲ್ಲಿ ರಾಜೀನಾಮೆಯ ಇನ್ಸೈಡ್ ಸ್ಟೋರಿಯನ್ನ ತೋರಿಸ್ತಾ ಇದ್ದೀವಿ. ರಾಜ್ಯ ರಾಜಕಾರಣಿಗಳಿಗೆ ಬೆಂಗಳೂರು ಕೇವಲ ಒಂದು ನಗರವಲ್ಲ, ಬೆಂಗಳೂರು ರಾಜಕಾರಣಿಗಳಿಗೆ ಅಧಿಕಾರದ ಅಕ್ಷಯ ಪಾತ್ರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿಯಲು ಇದೇ ಕಾರಣ ನೋಡಿ. ನಿಮ್ಮ ಅಶ್ವಮೇಘ ನ್ಯೂಸ್ನಲ್ಲಿ ರೆಡ್ಡಿ ರಾಜೀನಾಮೆಯ ಇನ್ಸೈಡ್ ಸ್ಟೋರಿಯನ್ನ ಹೇಳ್ತಾ ಇದ್ದೀವಿ. ಯಾಕೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ? ಬೆಂಗಳೂರು ರಾಜಕಾರಣಿಗಳಿಗೆ ಅಧಿಕಾರದ ಅಕ್ಷಯ ಪಾತ್ರೆನ ಯಾಕಿಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ? ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿಯಲು ಯಾವ ಕಾರಣ ಇದೆ? ನಿಮ್ಮ ಅಶ್ವಮೇಘ ನ್ಯೂಸ್ನಲ್ಲಿ ರೆಡ್ಡಿ ರಾಜೀನಾಮೆಯ ಇನ್ಸೈಡ್ ಸ್ಟೋರಿಯನ್ನ ಹೇಳ್ತಾ ಇದ್ದೀವಿ. ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟರು ಬೇಡ ಅಂದಂತ ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಯಾಕಿಷ್ಟು ಜಿದ್ದಾಜಿದ್ದಿ? ಕೃಷ್ಣ ಬೈರೇಗೌಡರಿಗೆ ಸಿಕ್ಕಿರುವಂತಹ ಖಾತೆ, ಸಾವಿರಾರು ಕೋಟಿ ಯೋಜನೆಗಳು ಬೆಂಗಳೂರು ಅಭಿವೃದ್ಧಿ ವ್ಯಾಪ್ತಿಗೆ ಬರುತ್ತೆ. ಮೆಗಾ ಪ್ರಾಜೆಕ್ಟ್ಗಳ ಮೇಲ್ವಿಚಾರಣೆಯ ನಗರ ಬೆಂಗಳೂರು. ನಮ್ಮ ಮೆಟ್ರೋ, ಸಿಗ್ನಲ್ ಫ್ರೀ ರಸ್ತೆಗಳು, ಸುರಂಗ ಮಾರ್ಗಗಳು, ಕೆರೆ ಅಭಿವೃದ್ಧಿ ಮತ್ತು ಟ್ರಾಫಿಕ್ ನಿರ್ವಹಣೆಯಂತಹ ದೊಡ್ಡ ಯೋಜನೆಗಳು ಇದಾವೆ. ಜಿಬಿಎ, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ ಸಂಸ್ಥೆಗಳು ಬೆಂಗಳೂರು ಸಚಿವರ ಹಿಡಿತ. ಈ ಮೂಲಕ ಇಡೀ ಸಿಟಿಯ ಮೇಲಿನ ಹಿಡಿತ ಸಾಧಿಸಲು ಸಹಕಾರಿ. ಬೆಂಗಳೂರಲ್ಲಿ ಏನೇ ಕೆಲಸ ಮಾಡಿದ್ರೂ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ. ಇದು ಬೆಂಗಳೂರು ನಗರಾಭಿವೃದ್ಧಿ ರಸ್ತೆ ಸಚಿವರ ರಾಜಕೀಯ ವರ್ಚಸ್ಸು ಹೆಚ್ಚಿಸುತ್ತದೆ. ನಗರದ ಮತದಾರರ ಮೇಲೆ ನೇರ ಪ್ರಭಾವ ಬೀರಲು ಈ ಇಲಾಖೆ ಸಹಕಾರಿ. ಮುಂದಿನ ಚುನಾವಣೆಗಳ ದೃಷ್ಟಿಯಿಂದಲೂ ಇದು ಅತ್ಯಂತ ಲಾಭದಾಯಕ ಖಾತೆ. ಕರ್ನಾಟಕದ ಬೆಂಗಳೂರು ಆರ್ಥಿಕ ಮತ್ತು ರಾಜಕೀಯ ಶಕ್ತಿ ಕೇಂದ್ರ. ಸಾವಿರಾರು ಕೋಟಿ ಯೋಜನೆಗಳು ಬೆಂಗಳೂರು ಅಭಿವೃದ್ಧಿ ವ್ಯಾಪ್ತಿಗೆ ಬರುತ್ತೆ. ಮೆಗಾ ಪ್ರಾಜೆಕ್ಟ್ಗಳು ಮೇಲ್ವಿಚಾರಣೆಯ ನಗರ ಬೆಂಗಳೂರು. ಎಸ್, ಬೆಂಗಳೂರಿನಲ್ಲಿ ಮಾಡಬೇಕಾದಂತ ಕೆಲಸಗಳು ಸುಮಾರಿದಾವೆ. ಬೆಂಗಳೂರಿನಲ್ಲಿ ನೀವೇನೇ ಒಂದು ಟನಲ್ ನಿರ್ಮಾಣ ಆಯ್ತಾ, ಅಥವಾ ಹೊಸ ರಸ್ತೆ ಏನಾದರೂ ಒಳ್ಳೆ ರೀತಿಯಂತ ರಸ್ತೆ ನಿರ್ಮಾಣ ಆಯ್ತಾ, ಅಥವಾ ಇನ್ನೂ ಏನೋ ಒಂದು ಹೊಸ ಬದಲಾವಣೆ ಆಯಿತು ಅಂತ ಅಂದ್ರೆ ಎಲ್ಲೆಡೆ ಕೂಡ ಪ್ರಚಾರ ಆಗುತ್ತೆ. ಬೆಂಗಳೂರು ಕರ್ನಾಟಕದ ಹೃದಯ ಭಾಗ ಬೆಂಗಳೂರು. ಹಾಗಾಗಿ ಬೆಂಗಳೂರು ಸಿಟಿಯಲ್ಲಿ, ಸಿಲಿಕಾನ್ ಸಿಟಿಯಲ್ಲಿ ಆದಂತ ಏನು ಅಭಿವೃದ್ಧಿ ಇದೆಯಲ್ಲ, ಎಲ್ಲೆಡೆ ಪ್ರಚಾರ ಆಗುತ್ತೆ. ಬೆಂಗಳೂರು ಜನರ ಮನ ಗೆಲ್ಲೋದಕ್ಕೆ, ಬೆಂಗಳೂರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ರಾಮಲಿಂಗಾರೆಡ್ಡಿ ಸತತವಾಗಿ 8 ಬಾರಿ ಶಾಸಕರಾಗ್ತಾರೆ, ಗೆಲುವನ್ನ ಸಾಧಿಸಿಕೊಂಡು ಮತ್ತಷ್ಟು ಹಿಡಿತ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾವಿರಾರು ಕೋಟಿಯ ಯೋಜನೆಗಳು ಬೆಂಗಳೂರಿನ ವ್ಯಾಪ್ತಿಗೆ ಬರುತ್ತೆ. ಒಂದು ಟನಲ್ ಅಂತ ಆಗಿರ್ಬೋದು, ರಸ್ತೆ ಕಾಮಗಾರಿ ಅಂತ ಆಗಿರ್ಬೋದು, ಟ್ರಾಫಿಕ್ ಜಾಮ್ ವ್ಯವಸ್ಥೆ ಕುರಿತಾದಂಥದ್ದಾಗಿರ್ಬೋದು, ಇನ್ನು ನಮ್ಮ ಮೆಟ್ರೋ, ಸಿಗ್ನಲ್ ಫ್ರೀ ರಸ್ತೆಗಳಾಗಿರ್ಬೋದು, ಸುಮಾರು ಯೋಜನೆಗಳಿದಾವೆ. ಕೋಟಿ ವೆಚ್ಚದ ಯೋಜನೆಗಳಿದಾವೆ. ಇವುಗಳನ್ನ ಮಾಡಿದ್ರೆ, ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋದ್ರೆ ದೊಡ್ಡ ಮಟ್ಟದ ಪ್ರಚಾರ ಸಿಗುತ್ತೆ ಅನ್ನುವಂಥದ್ದು ರಾಜಕೀಯ ನಾಯಕರ ನಿಲುವು. ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ವಿಚಾರಕ್ಕೆ ಇಷ್ಟು ಜಟಾಪಟಿ ನಡೀತಾ ಇರುವಂಥದ್ದು.